ಓಕೆ ಸ್ಟೂಡೆಂಟ್ಸ್, ಸೊ ನಾನು ನಿಮ್ಮ ಪ್ರಭಾಕರ್ ಸರ್. ಹೋದ ಕ್ಲಾಸಲ್ಲಿ ನಾನು ಯಾವಾಗ ಕೂಡಬೇಕು ಯಾವಾಗ ಕಳಿಬೇಕು ಅನ್ನೋದನ್ನ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಎಷ್ಟು ಜನ ಅದನ್ನು ನೋಟ್ಸ್ ಮಾಡ್ಕೊಂಡಿದ್ದೀರಿ ಅದು ನನಗೆ ಗೊತ್ತಿಲ್ಲ. ಸೊ ನೋಟ್ಸನ್ನು ಮಾಡ್ಕೊಳ್ಳೋದು ಸೇಫು, ಯಾಕೆಂದರೆ ಎಲ್ಲದನ್ನು ಬರೆದಿಟ್ರೆ ಮತ್ತೊಂದ್ಸಲ ಅರ್ಥ ಆಗುತ್ತೆ. ಸೊ ಇನ್ನು ಎಕ್ಸ್ಟೆನ್ಷನ್ ಅದರ ಮುಂದಿನ ಭಾಗ, ಸೊ ಎಲ್ಲ ಪ್ಲಸ್ ಇದ್ದಾಗ ಕೂಡಬೇಕು. ಓಕೆ, 1 4 + 5 ಸೊ ಈಗ ನೀವು ನಾನು ಹೇಳಿದ್ದೀನಿ ಎಲ್ಲ ಪ್ಲಸ್ ಇದ್ದಾಗ ಕೂಡಬೇಕು ಅಂತ ಹೇಳಿದೆ. 4 + 5 + 6. ಓಕೆ, ಎಲ್ಲ ಪ್ಲಸ್ ಇದ್ದಾಗ ಕೂಡಿ ಅಗೈನ್ ಪ್ಲಸ್ ಬರಿಬಾರ್ದು ಅಂತ ಹೇಳಿದ್ದೆ. ಸೊ ಅಲ್ಲಿಗೆ ನೋಡ್ರಿ, ಇಲ್ಲಿ ಎಲ್ಲ ಪ್ಲಸ್ ಇದೆ. 6 ರೂಪಾಯಿ ಪ್ಲಸ್ ಇದೆ ಸರ್, 5 ರೂಪಾಯಿ ಪ್ಲಸ್ ಇದೆ, 4 ರೂಪಾಯಿ ಪ್ಲಸ್ ಇಲ್ಲಲ್ಲ ಸರ್. ಬರುತ್ತೆ ಪ್ರಶ್ನೆ, ಬರಬೇಕು. ನೋಡಿ, ಗಣಿತದಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೇ ನಂಬರ್ ಇದೆ ಚಿಹ್ನೆ ಏನು ಇಲ್ಲ ಅಂದ್ರೆ ಸಪೋರ್ಟಿವ್ ಆಗಿ ಪ್ಲಸ್ ಇರುತ್ತೆ. ಅಲ್ಲಿಗೆ ಇದು ಸಹ ಪ್ಲಸ್ ಇರೋ ಚಿಹ್ನೆನೆ. ಆದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೇ ನಂಬರ್ ಇದೆ ನಾವು 6 ಬರ್ದ್ವಿ ಅಂದ್ರೆ 6 ಇಂದ ಏನಿಲ್ಲ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದ್ರ ಪಕ್ಕ ಏನಿದೆ ಪ್ಲಸ್ ಇದೆ. ಸೊ ದಿಸ್ ಈಸ್ 15. ಓಕೆ, ಎಲ್ಲ ಪ್ಲಸ್ ಇದ್ದಾಗ ಕೂಡ್ಬೇಕು ಅಂತ ಹೇಳಿದ್ರೆ ಓಕೆ ಸರ್. ಸೊ ನೆಕ್ಸ್ಟ್ ಇದನ್ನೇ ನಾನು -4 -3 -5. ಓಕೆ, ಸೊ ಮತ್ತೆ ಏನ್ ಹೇಳಿದ್ರಿ, ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಬೇಕು, ಜೊತೆಗೆ ಮೈನಸ್ ಬರಿಬೇಕು. ನಿಮ್ ತಲೆ ಒಳಗೆ ಏನಿದೆ, ಮೈನಸ್ ಅಂದ್ರೆ ಕಳಿಬೇಕು, 100% ಕಳಿಬೇಕು. ಆದ್ರೆ ಆಲ್ ದ ನಂಬರ್ಸ್ ಹ್ಯಾವಿಂಗ್ ದಿ ನೆಗೆಟಿವ್ ಸೈನ್ ಯು ಹ್ಯಾವ್ ಟು ಆಡ್ ಇಟ್ ಅಂಡ್ ಪುಟ್ ಎ ಮೈನಸ್ ಸೈನ್. ಸೊ ನೋಡಿ, 4 3 7 ಇದು 12. ಸೊ ನೌ ಇಟ್ ಈಸ್ -2. ಐ ಥಿಂಕ್ ಇಟ್ಸ್ ಕ್ಲಿಯರ್. ಎಲ್ಲ ಪ್ಲಸ್ ಇದ್ದಾಗ ಆಡ್ ಮಾಡಬೇಕು, ಪ್ಲಸ್ ಬರಿಬಾರ್ದು. ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಬೇಕು, ಮೈನಸ್ ಬರಿಬೇಕು. ಸೊ ನೆಕ್ಸ್ಟ್ ಈಸ್ 10 + 8. ಓಕೆ, ಸಾರಿ. ಸೊ ಎಲ್ಲ ಪ್ಲಸ್ ಇದ್ದಾಗ ಆಡ್ ಮಾಡಬೇಕು, ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಬರಿಬೇಕು. 10 - 8. ಓಕೆ, 12 - 18. ಸೊ ನೀವೇನ್ ಹೇಳಿದ್ರಿ ಸರ್, 1 + 1 - ಇದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಎಲ್ಲಿದೆ 1 + 4 ಹಿಂದೆ ಪ್ಲಸ್ ಇದೆ ಸರ್, 10 ಹಿಂದೆ ಪ್ಲಸ್ ಇದೆ, 8 ಹಿಂದೆ ಮೈನಸ್ ಇದೆ. 1 + 1 - ಇದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಯಾವ್ದ್ರಿಂದ ಯಾವ್ದನ್ನ ಮಾಡಬೇಕು, ದೊಡ್ಡದ್ರಿಂದ ಚಿಕ್ಕದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್, ನಾಟ್ ಸಬ್ಸ್ಟ್ರಾಕ್ಟ್, ಸಬ್ಟ್ರಾಕ್ಟ್. ಓಕೆ, 10 ಇಂದ 8 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ. 12 ಇಂದ 18 ಕಳೀರಿ. 12 ಇಂದ 18 ನಾನು ಹೇಳಿದೀನಿ, 1 + 1 - ಇದ್ರೆ ಕಳಿಬೇಕು. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು, ದೊಡ್ಡದ್ರಿಂದ ಚಿಕ್ಕದು. 18ರಲ್ಲಿ 12 ಹೋದ್ರೆ 6, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇಲ್ಲಿ ತನಕ ನಾನು ಹೇಳ್ಕೊಟ್ಟಿದ್ದೆ ಅನ್ಕೊಂಡಿದ್ದೀನಿ, ಇಲ್ಲಿ ತನಕ ಬಂದಿದ್ದೆ. ಎಲ್ಲ ಪ್ಲಸ್ ಇದ್ದಾಗ ಆಡ್ ಮಾಡಬೇಕು, ಪ್ಲಸ್ ಬರಿಬಾರ್ದು. ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಬೇಕು, ಮೈನಸ್ ಬರಿಬೇಕು. 1 + 1 - ಇದ್ರೆ ಏನ್ ಮಾಡ್ಬೇಕು, ಕಳಿಬೇಕು. ದೊಡ್ಡದ್ರಿಂದ ಚಿಕ್ಕದನ್ನ ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರಿ ಅಂತ ಹೇಳಿದೀನಿ. ಇಲ್ಲಿ 1 + 1 - ಇದೆ, ಕಳಿತೀನಿ. 10 8 ಹೋದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಬರೆಯಲ್ಲ. ಇಲ್ಲಿ 12 - 18 ಇದೆ, 1 + 1 - ಇದೆ, ಕಳಿಬೇಕು. 18ರಲ್ಲಿ 12 ಕಳಿಬೇಕು, 6, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿರೋದ್ರಿಂದ ಬರೀಲೇಬೇಕು. ಓಕೆ, ಸೊ ನೀವೇನ್ ಹೇಳ್ತಿದ್ದೀರಿ ಸರ್, 1 + 1 - ಇದ್ರೆ ಮಾತ್ರ ಸಬ್ಟ್ರಾಕ್ಟ್ ಮಾಡ್ಬೇಕು ಅಂತಿದೆ. ಸೊ ಈಗ ಬಹಳಷ್ಟು ಪ್ಲಸ್ ಮೈನಸ್ ಮಿಕ್ಸ್ ಆದ್ರೆ ಹೆಂಗ್ ಮಾಡ್ಬೇಕು, ಸೊ ಅದ್ರ ಬಗ್ಗೆ ನೋಡೋಣ ಈಗ. ಸೊ ಈಗ -4 + 6 -8 +2 -9. ನೋಡ್ರಿ, ಈಗ ಪ್ಲಸ್ ಮೈನಸ್ ಎಲ್ಲ ಮಿಕ್ಸ್ ಆಗಿದಾವೆ ಈಗ. ಸೊ ನೌ ಯು ಕ್ಯಾನ್ ಮೇಕ್ 2 ಗ್ರೂಪ್ಸ್. 2 ಗುಂಪನ್ನ ಮಾಡ್ಬೇಕು, ಪ್ಲಸ್ ಇರೋ ಒಂದ್ ಕಡೆಗೆ, ಮೈನಸ್ ಇರೋ ಒಂದ್ ಕಡೆ. ಸೊ ನಾನೀಗ ಫಸ್ಟ್ ಮೈನಸ್ ಇರೋ ಬರಿತೀನಿ. -4 -8 -9 +6 +2 ಇವೆಲ್ಲ ಪ್ಲಸ್ ಇರೋವು, ಮೈನಸ್. ಸೊ ನಾ ಇದನ್ನ ಇದು ಮಾಡ್ಬಿಟ್ರೆ ಇವಷ್ಟು ಏನಾಗ್ತವೆ, ಬರೀ ಮೈನಸ್ ಇರೋ ಸಂಖ್ಯೆ ಆಗ್ತವೆ. ಮೈನಸ್ ಇರೋ ಸಂಖ್ಯೆ ಅಂದ್ರೆ ಏನ್ ಮಾಡ್ಬೇಕು, ಬರೀ ಮೈನಸ್ ಅಂದ್ರೆ ಏನ್ ಮಾಡ್ಬೇಕು ನಿಮ್ ಪ್ರಕಾರ,
ಎಲ್ಲ ಕೊಟ್ಟಿರೋ ಸಂಖ್ಯೆಗಳಿಂದೆ ಅಥವಾ ಅಂಕೆಗಳಿಂದೆ ಎಲ್ಲ ಮೈನಸ್ ಇದೆ ಅಂದ್ರೆ ಆಡ್ ಮಾಡಿ ಮೈನಸ್ ಇಡಬೇಕು. ಸೊ ಇದನ್ನ ಹಿಂಗ್ ಇಟ್ಕೊಂಡ್ಬಿಡೋದಪ್ಪ. ಅಲ್ಲಿಗೆ ನೋಡ್ರಿ ಎಲ್ಲ ಮೈನಸ್ ಇರೋ ಕಂಟವೆ ಆಡ್ ಮಾಡಬೇಕು. 8 4 12 9 21 ಎಂತ 21. ಸೊ ನೋಡ್ರಿ ಇದನ್ನ ಮರ್ತ್ ಬಿಟ್ಬಿಡಿ, ಪ್ಲಸ್ ಇರೋ ಮರ್ತ್ ಬಿಟ್ಬಿಡಿ, ಇವಿಷ್ಟನ್ನೇ ನೋಡ್ರಿ. ಸೊ ಎಲ್ಲ ಇಲ್ಲಿ ಪ್ಲಸ್ ಮೈನಸ್ ಮಿಕ್ಸ್ ಆಗಿದಾವಲ್ಲ ಸರ್, ಒಂದೊಂದೇ ಕಳಿಬೇಕು ಒಂದೊಂದೇ ಕೊಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಅವಾಗ ಏನ್ ಮಾಡಬೇಕು, ಮೈನಸ್ ಇರೋವೆಲ್ಲ ಒಂದ್ ಕಡೆ ಮಾಡ್ಕೋಬೇಕು, ಪ್ಲಸ್ ಇರೋವೆಲ್ಲ ಒಂದ್ ಕಡೆ ಮಾಡ್ಕೋಬೇಕು, ಮೈನಸ್ ಇರೋನೆಲ್ಲ ಆಡ್ ಮಾಡಿ ಒಂದು ಮೈನಸ್ ಇರೋದು ಮಾಡ್ಕೋಬೇಕು. ಈಗ ನೋಡ್ರಿ ಇವಿಷ್ಟು ಮೈನಸ್ ಇದಾವೆ ಆಡ್ ಮಾಡ್ತೀನಿ, ಇವಿಷ್ಟು ಮೈನಸ್ ಇದಾವೆ ಆಡ್ ಮಾಡ್ತೀನಿ. 4 8 12 21 ಎಂತ 21 ಮೈನಸ್ 21. ಇವೆರಡು ಪ್ಲಸ್ ಇದಾವೆ ಆಡ್ ಮಾಡ್ತೀನಿ. ಬಟ್ ಬರೀ ಒಂದು ಡಿಜಿಟ್ ಬರೆಯೋದಾದ್ರೆ ಪ್ಲಸ್, ಇನ್ನೊಂದ್ರ ಜೊತೆ ಬರಿಬೇಕಾದ್ರೆ ಆಡ್ ಮಾಡಿದಾಗ ಪ್ಲಸ್ ಬರಿಬೇಕು. ಸೊ ನೀವು ಹೇಳಿದ್ರಲ್ಲ ಸರ್ ಪ್ಲಸ್ ಇದ್ದಾಗ ಆಡ್ ಮಾಡಿ ಪ್ಲಸ್ ಬರಿಬಾರ್ದು ಅಂತ, ಬಟ್ ಇದ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅದಕ್ಕೋಸ್ಕರ ಯು ಕ್ಯಾನ್ ರೈಟ್ +8. ಈಗ ನೋಡ್ರಿ ಮತ್ತೆ ಕನ್ಕ್ಲೂಷನ್ ಬಂತು. ಏನ್ ಬಂತು? 1 + 1 ಮೈನಸ್ 1 + 1 ಮೈನಸ್ ಏನ್ ಮಾಡ್ಬೇಕು ಸರ್? ಕಳಿಬೇಕು ಸರ್. ಯಾವ್ದ್ರಿಂದ ಅದನ್ನ ಸರ್? 21ರಲ್ಲಿ 8 ಹೋದ್ರೆ 13, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಬರೀರಿ ಸಾ ಮೈನಸ್. ಅರ್ಥ ಆಯ್ತಾ? ಸೊ ನೋಡಿ ಪ್ಲಸ್ ಮೈನಸ್ ಮಿಕ್ಸ್ ಮಾಡಿದಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಪ್ಲಸ್ ಇರೋ ಒಂದ್ ಕಡೆ ಮಾಡ್ಕೋಬೇಕು, ಎಲ್ಲ ಮೈನಸ್ ಇರೋ ಒಂದ್ ಕಡೆ ಮಾಡ್ಕೋಬೇಕು. ಮೈನಸ್ ಇರೋನೆಲ್ಲ ಆಡ್ ಮಾಡ್ಬೇಕು, ಮೈನಸ್ ಬರಿಬೇಕು. ಪ್ಲಸ್ ಇರೋನೆಲ್ಲ ಆಡ್ ಮಾಡೋ, ಪ್ಲಸ್ ಮೈನಸ್ ಮಿಕ್ಸ್ ಆದಾಗ ಮೈನಸ್ ಇರೋನೆಲ್ಲ ಆಡ್ ಮಾಡಿ ಮೈನಸ್ ಬರಿಬೇಕು, ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಪ್ಲಸ್ ಬರಿಬೇಕು. ಬರೀ 1 + 1 ಮೈನಸ್ ಇದ್ದ ಬರೀ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದೀನಿ ಬಹಳಷ್ಟು ಮೈನಸ್ ಬಹಳಷ್ಟು ಪ್ಲಸ್ ಕೊಟ್ಟಾಗ ಮೈನಸ್ ಇರೋನೆಲ್ಲ ಆಡ್ ಮಾಡಬೇಕು, ರೈಟ್ ಮೈನಸ್, ಪ್ಲಸ್ ಇರೋನೆಲ್ಲ ಆಡ್ ಮಾಡಬೇಕು, ಪ್ಲಸ್ ಬರಿಬೇಕು. ಕೊನೆಗೆ 1 + 1 ಮೈನಸ್ ಬರುತ್ತೆ. 1 + 1 ಮೈನಸ್ ಬಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಕಳಿಬೇಕು. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು? ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. 21ರಲ್ಲಿ 8 ಹೋದ್ರೆ 13, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ. ಸೊ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಐ ಥಿಂಕ್ -1 +3 -2 -5 +6 -3. I think -8 ಇಲ್ಲಿ ಪ್ಲಸ್ ಇರೋವು ಇದಾವೆ, ಮೈನಸ್ ಇರೋವು ಇದಾವೆ. ಈಗ ಏನ್ ಮಾಡ್ತೀವಿ ಸರ್? ಸೊ ಮೈನಸ್ ಇರೋವೆಲ್ಲ ಒಂದ್ ಕಡೆ ಮಾಡ್ಕೊಂಡು ಮೈನಸ್ ಬರೀರಿ. ಸೊ ಮೈನಸ್ ಇರೋವು ಯಾವ? ಇದು 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 ಅಲ್ಲಿಗೆ -1 -2 -5 -8. ನೆಕ್ಸ್ಟ್ ಪ್ಲಸ್ ಇರೋವು +3 +6. ಈಗ ನೀವೇನ್ ಮಾಡ್ಬೇಕಂದ್ರೆ ಮೈನಸ್ ಇರೋನೆಲ್ಲ ಆಡ್ ಮಾಡ್ಬೇಕು. ನಾನು ಹೇಳ್ತಿದ್ದೀನಿ ಮೈನಸ್ ಪ್ಲಸ್ ಮಿಕ್ಸ್ ಆದಾಗ ಮೈನಸ್ ಇರೋವೆಲ್ಲ ಒಂದ್ ಕಡೆ ಮಾಡ್ಕೋಬೇಕು, ಪ್ಲಸ್ ಇರೋವೆಲ್ಲ ಒಂದ್ ಕಡೆ ಮಾಡ್ಕೋಬೇಕು. ಓಕೆ, ಕ್ಲಿಯರ್? ಮೈನಸ್ ಇರೋನೆಲ್ಲ ಆಡ್ ಮಾಡ್ಬೇಕು. ಓಕೆ, ಆಡ್ ಮಾಡಿ ಮೈನಸ್ ಬರಿಬೇಕು. ಸೊ ಬರಿಬೇಕು. ಓಕೆ, 8 5 13 2 15 1 16, ದಿಸ್ ಈಸ್ -16. ಸೊ ಈಗ ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಪ್ಲಸ್ ಬರೀಬೇಕು. ಯಾವಾಗ ಬಹಳಷ್ಟು ಮೈನಸ್ ಬಹಳಷ್ಟು ಪ್ಲಸ್ ಕೊಟ್ಟಾಗ ಮೈನಸ್ ಇರೋನೆಲ್ಲ ಆಡ್ ಮಾಡಿ ಮೈನಸ್ ಬರಿಬೇಕು, ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಪ್ಲಸ್ ಬರಿಬೇಕು. +9. ನೋಡ್ರಿ, ಯು ಕ್ಯಾನ್ ಕಮ್ ಟು ದಿ ಕನ್ಕ್ಲೂಷನ್. 1 + 1 ಮೈನಸ್ ಇದೆ, 1 + 1 ಮೈನಸ್ ಇದೆ. ಸಬ್ಟ್ರಾಕ್ಟ್ ಮಾಡಬೇಕು ಸರ್. ಯಾವ್ದ್ರಿಂದ ಯಾವ್ದು ಸರ್? ದೊಡ್ಡದ್ರಿಂದ ಚಿಕ್ಕದು ಸರ್. ದೊಡ್ಡದು ಯಾವ್ದು ಸರ್? 16. 16 9 ಅಂದ್ರೆ 7, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಸರ್. ದಿಸ್ ಈಸ್ ದಿ ಆನ್ಸರ್. ಯಾವ್ದಾರು ಡೌಟ್ ಇದೆಯಾ? ಬಹಳಷ್ಟು ಮೈನಸ್ ಕೊಟ್ಟಾಗ ಬಹಳಷ್ಟು ಪ್ಲಸ್ ಕೊಟ್ಟಾಗ ಭಯ ಪಡೋ ಅವಶ್ಯಕತೆ ಇಲ್ಲ ಪೋಷಕರೇ. ನಿಮ್ಮ ಮಗುಗೆ ಗಣಿತ ಈಸಿ ಆಗುತ್ತೆ. ನಿಮ್ಮ ಮನಸ್ಸು ಅವ್ರ ಜೊತೆಗೆ ಇರ್ಬೇಕಷ್ಟೇ. ನೀವು ಅವ್ರ ಜೊತೆಗೆ ನಿಮ್ಮ ಸಮಯವನ್ನು ಅವ್ರಿಗೆ ಕೊಡ್ಬೇಕು. ಡೈಲಿ 6 ಗಂಟೆಯಿಂದ ಒಂದು 8 ಗಂಟೆ ತನಕ ಅವ್ರಿಗೆ ಕೊಡ್ರಿ, ಹೇಳ್ಕೊಡ್ರಿ. ನಿಜ ನಿಮ್ಮ ಮಗು ಕಲಿಯುತ್ತೆ. ನಿಮ್ಮ ಮಗು ದಡ್ಡ ಅಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಅವ್ನಿಗೆ ಸಮಾಧಾನ ಮಾಡಿ ಹೇಳ್ಕೊಡ್ರಿ, ನಿಜವಾಗ್ಲೂ ಕಲಿಯುತ್ತೆ. ಸೊ ನಾನು ಹೇಳ್ತಿದ್ದೀನಿ, ಈಗ ನೋಡ್ತಿದ ತಕ್ಷಣ ಸರ್ ನೀನು ಹೇಳ್ಕೊಟ್ಟಿದ್ರಿ ಎಲ್ಲ ಪ್ಲಸ್ ಇದ್ದಾಗ ಆಡ್ ಮಾಡ್ಬೇಕು, ಪ್ಲಸ್ ಬರೀಬೇಕು, ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡ್ಬೇಕು, ಮೈನಸ್ ಬರೀಬೇಕು. 1 + 1 ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು, ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ ಅಂತ ಹೇಳಿ.
ಇವತ್ತು ಎಲ್ಲ ಪ್ಲಸ್ ಮೈನಸ್ ಎಲ್ಲ ಮಿಕ್ಸ್ ಮಾಡಿದಿರಲ್ಲ ಸರ್, 100%. ನೆಕ್ಸ್ಟ್ ಸ್ಟೆಪ್ ಅವಾಗ ಏನ್ ಮಾಡಬೇಕು, ಮೈನಸ್ ಇರೋವೆಲ್ಲ ಒಂದ್ ಕಡೆ ಮಾಡ್ಕೋಬೇಕು, ಅಥವಾ ಮೈನಸ್ ಇರೋವರೇ ಮಾಡ್ಕೊಳ್ರಿ, ಪ್ಲಸ್ ಇರೋವರೇ ಮಾಡ್ಕೊಳ್ರಿ. ಒಂದು ಅದಾದ್ಮೇಲೆ ಮೈನಸ್ ಇರೋನ ಒಂದ್ ಕಡೆ ಮಾಡ್ಕೋಬೇಕು, ಮೈನಸ್ ಇರೋನೆಲ್ಲ ಆಡ್ ಮಾಡಿ ಮೈನಸ್ ಬಂದ್ರೆ, ಪ್ಲಸ್ ಇರೋನೆಲ್ಲ ಆಡ್ ಮಾಡಿ, ಸರ್ ನೀವು ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಪ್ಲಸ್ ಬರಿಬಾರ್ರಿ ಅಂತ ಹೇಳಿದಿಲ್ಲ ಸರ್. ನಾನು ಹೇಳಿದೀನಿ ಬಹಳಷ್ಟು ಸಂಖ್ಯೆಗಳು ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಇರೋನೆಲ್ಲ ಆಡ್ ಮಾಡಿ ಮೈನಸ್ ಬರಿಬೇಕು, ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಪ್ಲಸ್ ಬರಬೇಕು. ಕೊನೆಗೆ ನಿಮ್ ಕನ್ಕ್ಲೂಷನ್ ಏನ್ ಬರುತ್ತೆ, 1 + 1 ಮೈನಸ್ ಬರುತ್ತೆ, ಅಥವಾ 1 - 1 ಪ್ಲಸ್ ಬರುತ್ತೆ. ನಿಮ್ ತಲೆ ಒಳಗಿದೆ 1 - 1 ಪ್ಲಸ್ ಇದ್ರೆ ಏನ್ ಮಾಡ್ಬೇಕು ಅಂತ ಕಳಿಬೇಕು ಅಂತ. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು ಸರ್, ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. ಸೊ ಕಳೆದು ಅದು ಇಲ್ಲಿ ದೊಡ್ಡದು ಯಾವ್ದು, 16 9 ಆದ್ರೆ 7, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ, ಪ್ಲಸ್ ಆದ್ರೆ ಬರೆಯಲ್ಲ ಸರ್, ಮೈನಸ್ ಆದ್ರೆ ಬರಿತೀವಿ. ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿದೆ, ಅದಕ್ಕೋಸ್ಕರ ಬರಿತೀವಿ ಸರ್. ಇನ್ನೊಂದೆರಡು ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಅಲ್ಲಿಗೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಈಗ ನೋಡೋಣ. -8 - 6 + 3 - 7 - 2 + 1 + 4 - 3. ಐ ಥಿಂಕ್ ಬೇಡ, ಯಾಕಂದ್ರೆ +3 - 3 ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಓಕೆ, ಏಟ್ 9 ತಗೋಣ. ಓಕೆ, 9 ತಗೋಣ. ಇಲ್ಲಿ ಮೈನಸ್ ಪ್ಲಸ್ ಮಿಕ್ಸ್ ಆಗಿದಾವೆ. ಈಗ ಫಸ್ಟ್ ಮೈನಸ್ ಇರೋನವರೇ ಒಂದ್ ಕಡೆ ಮಾಡಬಹುದು, ಪ್ಲಸ್ ಇರೋನವರೇ ಒಂದ್ ಕಡೆ ಮಾಡೋಣ. ಈಗ ಫಸ್ಟ್ ಗೆ ಪ್ಲಸ್ ಇರೋದೇ ಇದೆ, ಅದಕ್ಕೆ ಪ್ಲಸ್ ಇರೋನೇ ಗ್ರೂಪ್ ಮಾಡೋಣ. 8 + 3 + 1 + 4 ಇವು ಪ್ಲಸ್ ಇರೋವು. ಈಗ ನೆಕ್ಸ್ಟ್ ಮೈನಸ್ ಇರೋವು, -6 -7 -2 -9. ಸೊ ಈಗ ನೋಡ್ರಿ, ಇವಿಷ್ಟನ್ನ ಆಡ್ ಮಾಡಿ ಪ್ಲಸ್ ಬರೆಯವ. ಸ್ಟಾರ್ಟಿಂಗ್ ಪ್ಲಸ್ ಮೈನಸ್ ಪ್ಲಸ್ ಕೊಟ್ಟಾಗ ಒಂದ್ ಅರ್ಥ ಮಾಡ್ಕೊಂಡ್ರೆ, ಬಹಳಷ್ಟು ಮೈನಸ್ ಬಹಳಷ್ಟು ಪ್ಲಸ್ ಕೊಟ್ಟಾಗ ಸ್ಟಾರ್ಟಿಂಗ್ ಪ್ಲಸ್ ಇರೋ ಬರ್ಕೊಂಡ್ರೆ ಮತ್ತೆ ಕೂಡ ಆದ್ಮೇಲೆ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ, ಪ್ಲಸ್ ಇದೆ ಅಂತ. ನೀವು ಸ್ಟಾರ್ಟಿಂಗ್ ಮೈನಸ್ ಇರೋ ಬರ್ಕೊಂಡ್ರೆ ಆಮೇಲೆ ಪ್ಲಸ್ ಇರೋ ಬರ್ಕೊಂಡ್ರೆ ಮೈನಸ್ ಇರೋನೆಲ್ಲ ಕೂಡಿ ಮೈನಸ್ ಬರಿಬೇಕು, ಪ್ಲಸ್ ಇರೋನೆಲ್ಲ ಕೂಡಿ ಪ್ಲಸ್ ಬರಿಬೇಕು. ಆದ್ರೆ ಈಗ ಸ್ಟಾರ್ಟಿಂಗ್ ಏನ್ ಬರ್ಕೊಂಡಿದೀವಿ, ಪ್ಲಸ್ ಇರೋ ಬರ್ಕೊಂಡಿದೀನಿ. ಬರ್ಕೊಂಡಾದ್ಮೇಲೆ ಆಡ್ ಮಾಡಾದ್ಮೇಲೆ ನಾನು ಪ್ಲಸ್ ಬರೆಯಲ್ಲ. ಸ್ಟಾರ್ಟಿಂಗ್ ಪ್ಲಸ್ ಇರೋ ಬರ್ಕೊಂಡ್ರೆ ಮೈನಸ್ ಇರೋ, ಸ್ಟಾರ್ಟಿಂಗ್ ಮೈನಸ್ ಇರೋ ಬರ್ಕೊಂಡು ಆಮೇಲೆ ಪ್ಲಸ್ ಇರೋ ಬರ್ಕೊಂಡ್ರೆ ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಪ್ಲಸ್ ಬರಿಬೇಕು. ಸೊ ನೋಡಿ, 8 3 11 1 12 4 16. ಈಗ ಪ್ಲಸ್ ಬರೆಯಲ್ಲ. ಈಗ ನೋಡ್ರಿ, ಇವು ಇಷ್ಟನ್ನು ಆಡ್ ಮಾಡ್ಬೇಕು. ನಾನು ಹೇಳಿದೀನಿ ಎಲ್ಲ ಪ್ಲಸ್ ಇರೋ ಒಂದ್ ಕಡೆ ಮಾಡ್ಕೋಬೇಕು, ಎಲ್ಲ ಮೈನಸ್ ಇರೋ ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಒಂದ್ ಕಡೆ ಪ್ಲಸ್ ಸಂಖ್ಯೆ, ಮೈನಸ್ ಇರೋನೆಲ್ಲ ಆಡ್ ಮಾಡಿ ಒಂದ್ ಸಂಖ್ಯೆ. 6 7 13 2 15 9 24. ಎಂತ 24 -24. ನೋಡ್ರಿ, 6 7 13 2 15 9 24. ಸೊ ಈಗ ಕಮ್ ಟು ಕನ್ಕ್ಲೂಷನ್ ಬಂತು. ಮತ್ತೆ ಯಥಾ ರಾಜ ತಥಾ ಪ್ರಜಾ ನಂಗೆ ಮತ್ತೆ ನಮ್ಮ ಫಾರ್ಮುಲಾಕ್ ಬಂತು. ಫಸ್ಟ್ ನಾವು ಒಂದು ಹದಕ್ ತರಬೇಕು. ಅದ ಬಂದ ತಕ್ಷಣ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ, ಹೆಣ್ಮಕ್ಳು ಗೊತ್ತಿದೆ ಏನ್ ಯಾವ್ಯಾವ್ದು ಟೈಮಲ್ಲಿ ಏನ್ ಬರುತ್ತೆ ಕನ್ಕ್ಲೂಷನ್ಗೆ. ಆವಾಗ ನಮ್ಗೆ ನೋಡ್ರಿ, ಈಗ ನಮ್ದು ಫಾರ್ಮುಲಾಕ್ ಬಂತು. ಏನ್ ಫಾರ್ಮುಲಾ ಬಂತು, 1 + 1 - ಏನ್ ಮಾಡ್ಬೇಕು ಸರ್, 1 + 1 - ಏನ್ ಮಾಡ್ಬೇಕು ಸರ್, ಸಬ್ಟ್ರಾಕ್ಟ್ ಮಾಡ್ಬೇಕು, ಕಳಿಬೇಕು. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು ಸರ್, ದೊಡ್ಡದ್ರಿಂದ ಚಿಕ್ಕದು. ಯಾವ್ದು ದೊಡ್ಡದು ಸರ್, 24ರಲ್ಲಿ 16 ಹೋದ್ರೆ 8 ಸರ್. ದೊಡ್ಡ ಸಂಖ್ಯೆ ಚಿಹ್ನೆ ಬರಿಬೇಕಾ ಬೇಡ ಸರ್, ಬರಿಬೇಕು ಸರ್. ಯಾಕೆ ಸರ್, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿತಿರ್ಲಿಲ್ಲ ಸರ್, ಮೈನಸ್ ಆಗಿರೋದ್ರಿಂದ ಬರಿತೀವಿ ಸರ್. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಬಹಳಷ್ಟು ಪ್ಲಸ್ ಬಹಳಷ್ಟು ಮೈನಸ್ ಕೊಟ್ರೆ ನಿಮಗೆ ಯಾವ ಭಯ ಇಲ್ಲ ಅನ್ಕೊಂಡಿದೀನಿ. ಮುಂದಕ್ಕೆ ಹೋಗ್ಬೋದಾ, ಏನಾದ್ರು ಡೌಟ್ಸ್ ಇದೆಯಾ? ನಾನು ಮೊನ್ನೆ ತನಕನು ಪ್ಲಸ್ ಇದ್ರೆ ಕೂಡ್ಬೇಕು, ಎಲ್ಲ ಮೈನಸ್ ಇದ್ರೆ ಕೂಡ್ಬೇಕು, ಮೈನಸ್ ಬರಿಬೇಕು ಅಂತ ಹೇಳಿದ್ದೆ. ಕೊನೆಗೆ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು ಅಂತ ಹೇಳಿದ್ದೆ. ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. ಯಾವ್ದ್ರಿಂದ ಕಳಿಬೇಕು, ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀತೀವಿ. ಇವತ್ತು ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿದ್ದೀನಿ. ಬಹಳಷ್ಟು ಪ್ಲಸ್ ಬಹಳಷ್ಟು ಮೈನಸ್ ಕೊಟ್ಟಿದ್ದಾನೆ.
ಬಹಳಷ್ಟು ಪ್ಲಸ್ ಬಹಳಷ್ಟು ಮೈನಸ್ ಕೊಟ್ಟಾಗ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಪ್ಲಸ್ ಇರೋನೆಲ್ಲ ಒಂದ್ ಕಡೆ ಮಾಡ್ಕೋಬೇಕು, ಮೈನಸ್ ಇರೋನೆಲ್ಲ ಒಂದ್ ಕಡೆ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗ್ಗೆ ಪ್ಲಸ್ ಇರೋ ಬರ್ಕೊಂಡ್ರೆ ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ. ಮೈನಸ್ ಇರೋನೆಲ್ಲ ಆಡ್ ಮಾಡಿ ಮೈನಸ್ ಬರೀತೀರಿ. ಸ್ಟಾರ್ಟಿಂಗ್ಗೆ ಮೈನಸ್ ಬರ್ಕೊಂಡು ಮೈನಸ್ ಇರೋ ಸಂಖ್ಯೆಗಳು ಬರ್ಕೊಂಡು ಆಮೇಲೆ ಪ್ಲಸ್ ಬರ್ಕೊಂಡು ಪ್ಲಸ್ ಇರೋ ಸಂಖ್ಯೆಗಳು ಬರ್ಕೊಂಡ್ರೆ ಮೈನಸ್ ಇರೋನೆಲ್ಲ ಆಡ್ ಮಾಡಿ ಮೈನಸ್ ಬರಿಬೇಕು, ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಪ್ಲಸ್ ಬರಿಬೇಕು. ಇನ್ನೊಂದು ಎಕ್ಸಾಂಪಲ್ ಇಲ್ಲೇ ತೋರಿಸ್ಬಿಡ್ತೀನಿ ಈಗ. ಐ ಥಿಂಕ್ -2 +3 -5 -1. ಈಗ ನಾನು ಸ್ಟಾರ್ಟಿಂಗ್ ಮೈನಸ್ ಇರೋ ಬರ್ಕೊಂತೀನಿ. -2 -5 -1 +3. ಈಗ ಪ್ಲಸ್ ಇರೋ ಈಗ ನೋಡ್ರಿ ಇವಿಷ್ಟು ಮೈನಸ್ ಇರೋ ಆಡ್ ಮಾಡಿದ್ರೆ ಯು ಗಾಟ್ -8. ಪ್ಲಸ್ ಇರೋನ ಆಡ್ ಮಾಡಕ್ ಯಾರು ಇಲ್ಲ, ಅದೊಂದೇ ಇಡೋದಕ್ಕೋಸ್ಕರ. ಸೊ ಈಗ ಮೈನಸ್ ಇರೋನೆಲ್ಲ ಆಡ್ ಮಾಡಿದ್ವಿ, ಮೈನಸ್ ಬರ್ದ್ವಿ. ಪ್ಲಸ್ ಇರೋದನ್ನ ಆಡ್ ಮಾಡಕ್ಕೆ ಒಂದೇ ಸಂಖ್ಯೆ ಇದೆ ಅಷ್ಟೇ. 1 + 1 - ಬಂತು, ಸಬ್ಸ್ಟ್ರಾಕ್ಟ್ ಮಾಡಬೇಕು. 8 ರ 3 ಹೋದ್ರೆ 5 ದೊಡ್ಡ ಸಂಖ್ಯೆ. 8 ರ 3 ಹೋದ್ರೆ 5. ಎಂತ 5 -5 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿರೋದ್ರಿಂದ ಬರೀಲೇಬೇಕು. ಐ ಥಿಂಕ್ ನನಗೆ ಕೊಡೋದ್ರ ಕಡೆಯೋದ್ರ ಬಗ್ಗೆ ಇನ್ನ ಡೌಟ್ಸ್ ಇದ್ರೆ ಕೇಳಿ, ನಿಜ ಕೇಳಿ. ನಾನು ಹೇಳ್ತಿದ್ದೀನಿ, ಬಹಳಷ್ಟು ಜನ ವಿಡಿಯೋ ನೋಡಿದಿರಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಯಾಕೆಂದ್ರೆ ಪ್ರತಿ ಸಲ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಥವಾ ಲಿಂಕ್ ಅನ್ನ ಬೇರೆಯವರು ಶೇರ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಲಾಸ್ ಆಗೋದು ನಿಮಗೆ. ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ MBPL 74 ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹೊಸ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದ ತಕ್ಷಣ ಪಟ್ ಅಂತ ನಿಮಗೆ ಮೆಸೇಜ್ ಬರುತ್ತೆ. ಆವಾಗ ತಕ್ಷಣ ನೀವು ಏನ್ ಮಾಡ್ಬೋದು, ಇವತ್ತು ಹೊಸ ಕ್ಲಾಸ್ ಅನ್ನ ಸರ್ ಹಾಕಿದ್ದಾರೆ, ನಾನು ನೋಡ್ಬೋದು ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ತಿದ್ದೀನಿ, ನಿಮ್ಮ ಲಾಭಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನೀವು ನಿಮ್ಮ ಮಕ್ಕಳಿಗೆ ಗಣಿತವನ್ನ ಈಸಿ ಮಾಡಲೇಬೇಕು. ನಿಮ್ಮ ಮಗು 5 ರಿಂದ 10ನೇ ಕ್ಲಾಸಲ್ಲಿ ಓದ್ತಿದ್ರೆ 10ನೇ ಕ್ಲಾಸ್ ಈ ಮಗು ಈಗ ಬೇಡ, ಯಾಕಂದ್ರೆ ಈಸ್ ಈ ರೆಡಿ ಟು ಪ್ರಿಪೇರ್ ಎಕ್ಸಾಮ್. ಇದನ್ನ ತೋರಿಸಿರೋ ಅವನಿಗೆ ಬೇಕಾಗಿಲ್ಲ. ಈಗ ಅವನಿಗೆ ಅವನದೇ ಯಾವ್ದು ಪ್ರಾಬ್ಲಮ್ಸ್ ಇದಾವೆ ಅವನ್ನ ಸಾಲ್ವ್ ಮಾಡ್ತಾ ಇದ್ದಾನೆ. ಅವನ್ ಬಿಟ್ಬಿಡಿ, 5 ರಿಂದ 9ನೇ ಕ್ಲಾಸ್ ಪೇರೆಂಟ್ಸ್ ಯಾರಿದಾರಲ್ಲ ಅವರೆಲ್ಲರೂ ಸಹ ಈ ಮೆಥಡ್ಸ್ ಅನ್ನ ನೀವು ಕಲಿಸ್ಬೇಕು. ಯಾಕಂದ್ರೆ ಜೊತೆಗೆ ನೀವು ಕುತ್ಕೋಬೇಕು. ಕುತ್ಕೊಂಡ್ರೆ ಮಾತ್ರ ಕಲ್ಸಕ್ ಸಾಧ್ಯತೆ ಇದೆ. ಓದ್ಕೊಳ ಅಂತೇಳಿ ಯೂಟ್ಯೂಬ್ ಓಪನ್ ಮಾಡಿ ಕೊಟ್ಬಿಟ್ಟು ನೀವೆಲ್ಲ ಹೋದ್ರೆ ಅವ್ನು ಯೂಟ್ಯೂಬ್ ಅದನ್ನ ನನ್ ಪಾಠ ಬಿಟ್ಬಿಟ್ಟು ಅವನು ಚಿತ್ರಗೀತೆ ಕೇಳ್ತಾ ಇದ್ರೆ ಅಲ್ಲಿಗೆ ಸಾರ್ಥಕ ಏನಾಗುತ್ತೆ ಹೇಳಿ? ಸೊ ನಿಮ್ಮ ಮಗು ಶಿಕ್ಷಣದಿಂದ ಜೀವನ ಕಟ್ಕೋಬೇಕು ಅಂದ್ರೆ ನಿಮ್ಮ ಸಮಯವನ್ನ ನಿಮ್ಮ ಮಗುಗಾಗಿ ನೀವು ಮೀಸಲಿಟ್ರೆ ನಿಜವಾಗ್ಲೂ ನಿಮ್ಮ ಮಗು ಕಲಿಯುತ್ತೆ. ಇದು ಸತ್ಯವಾದ ಮಾತು. ನಮ್ಮ ಸಮಯವನ್ನ ನಾವು ಯಾವಾಗ ಮೀಸಲಿಡಲ್ಲ ಆವಾಗ ನಮ್ಮ ಮಗು ಕಲಿಯಲ್ಲ. ಎಲ್ಲಾ ಪೋಷಕರು ಒಂದು ತಲೆ ಒಳಗೆ ಇಟ್ಕೊಳ್ರಿ, ನಿಮ್ಮ ಮಗು ಏನಾದ್ರು ಚೆನ್ನಾಗಿ ಕಲಿಬೇಕು ಅಂದ್ರೆ ನಿಮ್ಮ ಮಗುವಿಗ ಅಭಿವೃದ್ಧಿಗೋಸ್ಕರ ಅಂದ್ರೆ ಅವನ ಡೆವಲಪ್ಮೆಂಟ್ಗೋಸ್ಕರ, ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ನಿಮ್ಮ ಸಮಯ ಸಂಜೆ 6 ಗಂಟೆಯಿಂದ ಒಂದು 8:30 ತನಕ 2.5 ಗಂಟೆ, ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ ಒಂದು 8 ಗಂಟೆ ತನಕ ಮಾಡ್ಬಿಟ್ರೆ ರಿಮೈನಿಂಗ್ ನೀವು 4 ಅವರ್ಸ್ ಅಷ್ಟೇ ನಿಮ್ಮ ಮಗು ಕೊಡ್ತಿದ್ದೀರಿ. ರಿಮೈನಿಂಗ್ 20 ಗಂಟೆ ನಿಮಗೆ ಸೀಮಿತವಾಗಿರುತ್ತೆ. ಆ 20 ಗಂಟೆಲಿ ನೀವು ಏನ್ ಬೇಕಾದ್ರೆ ಎಂಜಾಯ್ ಮಾಡ್ಕೊಳ್ಳಿ, ಅದು ನನಗೆ ಬೇಕಿಲ್ಲ. ಈ 4 ಗಂಟೆ ನಿಮ್ಮ ಮಗು ಬೆಳೀತಾ ಇದೆ. ಈಗ ಈ 4 ಗಂಟೆ ನೀವು ಸೀಮಿತವಾಗಿಡ್ರಿ. ನಿಮ್ಮ ಮಗು ಯಾಕೆ ದಡ್ಡ ಅಂತ ನನಗೆ ಪ್ರಶ್ನೆ ಕೇಳ್ರಿ, ನಾನು ಮಾತಾಡ್ತೀನಿ. ಸೊ ಏನಾಗಿದೆ ಅಂದ್ರೆ ಎಲ್ಲಾ ಪೋಷಕರು ಸರ್ ನನ್ನ ಮಗನ ಒಳ್ಳೆ ಶಾಲೆಗೆ ಸೇರ್ಸಿದ್ದೀನಿ, ಓದ್ತಾ ಇಲ್ಲ. ನಿಮ್ಮ ಒಳ್ಳೆ ಶಾಲೆಗೆ ಸೇರಿಸಿದಿರಿ, ನಿಮ್ಮ ಡೆಡಿಕೇಶನ್ ಏನಿದೆ, ಆ ಮಗುಗೋಸ್ಕರ ನೀವೇನ್ ಮಾಡ್ತಿದ್ದೀರಿ ಸರ್? ಫೀಸ್ ಕೊಟ್ಟಿದ್ದೀನಿ ಸರ್, ಬಟ್ಟೆ ಕೊಡ್ಸಿದ್ದೀನಿ ಸರ್, ಅವರೇ ಎಲ್ಲ ನಿಮ್ ತಂದೆ ತಾಯಿಗಳು ನಿಮಗೆ ಮಾಡಿದ್ರು, ಬಟ್ಟೆ ಕೊಡ್ಸಿದ್ದಾರೆ, ಬುಕ್ಸ್ ಕಳಿಸಿದ್ರೆ, ಒಳ್ಳೊಳ್ಳೆ ಸ್ಕೂಲ್ಸ್ ಇದ್ರೆ ನೀವು ಓದಿದ್ದೀರಾ? ಪ್ರಶ್ನೆ ಆ ಮಗು ಕೇಳಿದ್ರೆ ಉತ್ತರ ಇಲ್ಲ. ಅದಕ್ಕೆ ನಾನು ಹಿಂಗ ಆಗ್ಬಿಟ್ಟಿದ್ದೀನಿ ಮಗು, ನೀನ್ ಹಂಗ ಆಗ್ಬಾರ್ದು ಅಂತೇಳಿ ನಿನ್ ಪಕ್ಕ ಕೂರ್ತಿದ್ದೀನಿ. ನಿಮ್ಮ ಪೇರೆಂಟ್ಸು ನಿಮಗೆ ನಿಮ್ ಪಕ್ಕ ಕೂತು ಓದಿಸದೇ ಇರ್ಬೋದು, ಆದ್ರೆ ನಿಮ್ಮ ಮಗುವನ್ನ ನಿಮ್ಮ ಮಗುವಿನ ಪಕ್ಕದಲ್ಲಿ ನೀವು ಕೂತು ಒಂದು 4 to 5 hours ಡೈಲಿ ಕೊಟ್ಬಿಟ್ರೆ ನಿಮ್ಮ ಮಗು ಸಕ್ಸಸ್ ಆಗಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ, ನಾನು ನಿಮ್ಗೆ ಜೊತೆಗೆ ಮಾತಾಡ್ತೀನಿ. ಓಕೆ, ನಾನು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಿದ್ದೀನಿ. ಮಲ್ಟಿಪ್ಲಿಕೇಶನ್, ಗುಣಾಕಾರ. ಸೊ ನೋಡ್ರಿ, ಈಗ ಬಹಳ ಜನಕ್ಕೆ ಮಗು ಯಾವಾಗ ಎಲ್ಲಿ ಗುಣಿಸ್ಬೇಕು, ಯಾವ ತರ ಬರಿಬೇಕು ಅನ್ನೋದು ಗೊತ್ತಿಲ್ಲ. ಮಲ್ಟಿಪ್ಲಿಕೇಶನ್ ಬರ್ತೀವಿ, ಜಸ್ಟ್ ಸಿಂಗಲ್ ಡಿಜಿಟ್ 3 4 ಈ ಕಡೆಯಿಂದಾನೆ ಮಲ್ಟಿಪ್ಲೈ ಮಾಡಬೇಕು. 4 3s ಮಲ್ಟಿಪ್ಲೈ ಮಾಡಂಗಿಲ್ಲ, ಈ ಕಡೆಯಿಂದಾನೆ ಮಾಡಬೇಕು. 4 3s 12, 8 into 5. ಸೊ
8 5s of 40 ಗೊತ್ತಿದೆ, ಬಟ್ ನಾವು ಮಲ್ಟಿಪ್ಲೈ ಮಾಡ್ಬೇಕಾದ್ದು 5 8s of 40. 9 into 6 54. I think clear. 6 9 54, 6 9s of 54, not 9 6, but correct, it is correct. But procedure ಏನು? 6 ಇಂದ 9 ನ ಮಲ್ಟಿಪ್ಲೈ ಮಾಡಬೇಕು. 12 into 3 ನೋಡ್ರಿ, ಈಗ 3 2s are 6, 3 2s are 6, 3 1s are 3, 36. 45 into 2, 2 5s are 10, 1 ಉಳಿಯುತ್ತೆ. 2 4s are 8, 8 plus 1 9. 92 into 3, 3 2s are 6, ಸಿಂಗಲ್ ಡಿಜಿಟ್ ಬಂತು. ಡಬಲ್ ಡಿಜಿಟ್ ಬಂದ್ರೆ 1 ಡಿಜಿಟ್ ಇಲ್ಲಿ ಬರಿಬೇಕು, 1 ಡಿಜಿಟ್ ಮೇಲ್ ಬರ್ಕೊಳ್ಳಿ, ಅದನ್ನ ಕ್ಯಾರಿ ಮಾಡಬೇಕು. 3 2s are 6, ಓಕೆ, ನೋ ಕ್ಯಾರಿ. 9 3s are 27. ಇನ್ನೊಂದು ಪಕ್ಕದಲ್ಲಿ ಹಾಕ್ತೀನಿ ನೋಡ್ರಿ, ಈಗ 94 into 4, 94 into 4, 4 4s are 16, 16 ಅಲ್ಲಿ 6 ಇಲ್ಲಿ ಬರಿಬೇಕು, 1 ಇಲ್ಲಿ ಬರ್ಕೊಳ್ಳಿ, ಕನ್ಫ್ಯೂಸ್ ಬೇಡ. ಸೊ 9 4s are 36, 36 ಗೆ 1 ಆಡ್ ಮಾಡಿ, 37, 376. I'll give one more example. 52 into 8, 8 2s are 16. ಡಬಲ್ ಡಿಜಿಟ್ ಬಂತು ಅಂದ್ರೆ, 2 ಡಿಜಿಟ್ಸ್ ನಂಬರ್ ಬಂತು ಅಂದ್ರೆ ಫಸ್ಟ್ ಬರಿಬೇಕು ಅದನ್ನ. ಫಸ್ಟ್ ಡಿಜಿಟ್ ಅಲ್ಲಿ ಬರ್ರಿ, ಇನ್ನೊಂದನ್ನ ಮೇಲ್ ಬರ್ಕೊಳ್ರಿ. 5 8s are 40, 40 plus 1 41. 67 into 4, 4 7s are 28, 2 ಇಲ್ಲಿ ಬರೀರಿ. 28 ಅಲ್ಲಿ ಫಸ್ಟ್ ನಂಬರ್ ಇಲ್ಲಿ ಬರೀಬೇಕು, ಸೆಕೆಂಡ್ ನಂಬರ್ ಇಲ್ಲಿ ಬರ್ಕೊಳ್ರಿ. 4 6s are 24 plus 2 26, 268. So next 49 into 3, 3 9s are 27, 27 ಅಲ್ಲಿ 7 ಅಲ್ಲಿ ಬರಿಬೇಕು, 2 ಮೇಲೆ ಇಟ್ಕೋಬೇಕು. 4 3s are 3 4s are 12, ಆ 12 ಗೆ 2 ನ ಆಡ್ ಮಾಡಿ, 14, 147. ಸಿಂಗಲ್ ಡಿಜಿಟ್ ಬಂದ್ರೆ ಸಮಸ್ಯೆ ಇಲ್ಲ. ಡಬಲ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಡಬಲ್ ಡಿಜಿಟ್ ನಂಬರ್ ಬಂತು ಅಂದ್ರೆ ಫಸ್ಟ್ ಡಿಜಿಟ್ ನ ಅಲ್ಲಿ ಬರಿಬೇಕು, ಸೆಕೆಂಡ್ ಡಿಜಿಟ್ ಮೇಲ್ ಕ್ಯಾರಿ ಮಾಡಿ ಪಕ್ಕದಲ್ಲಿ ಬರ್ರಿ. ನೆಕ್ಸ್ಟ್ ಸೆಕೆಂಡ್ ನಂಬರ್ ನ ಮಲ್ಟಿಪ್ಲೈ ಮಾಡ್ರಿ, ಅದನ್ನ ಅದಕ್ಕೆ ಆಡ್ ಮಾಡಿ ಟೋಟಲ್ ಬರೀರಿ. ಇನ್ನ ಮುಂದಕ್ಕಿತ್ತು ಅಂದ್ರೆ ನಾನು ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಅಂತ. ಸೊ ಈಗ ನೋಡೋಣ. 65 into 2, ಕನ್ಫ್ಯೂಸ್ ಬೇಡ. 2 5s are 10, ಡಬಲ್ ಡಿಜಿಟ್ ನಂಬರ್ ಬಂತು. 10 ಅಲ್ಲಿ 0 ಇಲ್ಲಿ ಬರಿಬೇಕು, ಫಸ್ಟ್ ಇಂದ ಅಷ್ಟೇ ಬರೀ. 10 ಬಂತಾ ಯಾವಾಗಲೂ ಕೇಳ್ರಿ, ನಿಮಗೆ ಡಬಲ್ ಡಿಜಿಟ್ ನಂಬರ್ ಬಂತಂದ್ರೆ ಈ ಫಸ್ಟ್ ಇಲ್ಲಿ ಬರಿಬೇಕು, ಇದು ಇಲ್ಲಿ ಕ್ಯಾರಿ ಮಾಡಬೇಕು. 2 6s are 12, 12 plus 1 13, 13 ಅಲ್ಲಿ 3 ಬರಿಬೇಕಿತ್ತು, ಮುಂದಕ್ಕೆ ಇದ್ದಿದ್ರೆ ಇಲ್ಲ ಅಲ್ಲಿಗೆ ಬರಿಬೇಕು. 2 6s are 12 plus 1 13. ಓಕೆ. 94 into 9, 94 into 9, 9 4s are 36, carry 3, 9 9s are 81, 81 plus 3, 84. 23 into 7, ಜಸ್ಟ್ ಒನ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡೋದು ಹೇಳ್ಕೊಡ್ತಿದ್ದೀನಿ ನಾನು. ನೆಕ್ಸ್ಟ್ ನಾ ಥರ್ಡ್ ಡಿಜಿಟ್, ಈ ಕಡೆ 3 ಡಿಜಿಟ್ಸ್ ಇರುತ್ತೆ, ಆ ಕಡೆ ಸಿಂಗಲ್ ಡಿಜಿಟ್ ಇರುತ್ತೆ. ಎಲ್ಲಾ ತರದ ಪ್ರಾಬ್ಲಮ್ಸ್ ಕಲಿಸ್ತೀರಿ. ನಿಮ್ಮ ಮಗುಗೆ ಎಲ್ಲೂ ಡೌಟ್ಸ್ ಬರಬಾರ್ದು. ಬರೀ ಗುಣಾಕಾರನ 4 ಕ್ಲಾಸಸ್ ಮಾಡೋಣ, ನಮ್ಗೆ ಸಮಸ್ಯೆ ಇಲ್ಲ, ಬಟ್ ಕಲಿಬೇಕಷ್ಟೇ. 7 3s are 21, 2, 7 2s are 14, 14 plus 2 60, 161. So next 98 into 5, 5 8s are 40, 5 8s are 40, 40 ಅಲ್ಲಿ 0 ನೀವು ಬರ್ಕೋಬೇಕು. ನಿಮ್ಗೆ ಬರೆಯೋದು ಹೆಂಗ್ ಮಗು ಡೌಟ್ ಆಯ್ತಾ? ಬರ್ಸ್ಬಿಡ್ರಿ. 5 8 40, 40 40ರಲ್ಲಿ 0 ಇಲ್ಲಿ ಬರಿಯಪ್ಪ, ಇದು ಅಳಸು, ಎಷ್ಟು ಉಳಿತು
4. ಇದನ್ನು ಮಲ್ಟಿಪ್ಲೈ ಮಾಡು. 5 9 45. 45ಕ್ಕೆ 4 ಕೊಡು, 49. ಈ ವಿಧಾನ ಹೇಳ್ಕೊಡ್ಬೇಕು ನೀವು. ನಾನು 5 8 40, 4 5 9 45 49. ಆ ಮಗುಗೆ ಎಲ್ಲಿತ್ತೆ 4 ಎಲ್ಲಿತ್ತೆ ಅಂತ ಗೊತ್ತಾಗಬೇಕು ಹಿಂಗೆ. 40 ಬಂತ, 5 8 40. 40 ಬಂತ, 0 ಇಲ್ಲಿಡಪ್ಪ, 4 ಇಟ್ಕೊಳಪ್ಪ ತೆಗಿಲಿ. 5 9 45 ಬಂತಲ್ಲಪ್ಪ, 45 ಕೆಳ ಬರಿಯಪ್ಪ ಬೇಕಾರೆ. 4 5 9 49, 490. $88 into 6. 88 in 6 ತಾನು ಹೇಳ್ತಿದ್ರಿ. 8 6 48. 48 ಅಲ್ಲಿ ಎಷ್ಟು ಬರಿಬೇಕು? 48 ಅಲ್ಲಿ ಫಸ್ಟ್ ನಂಬರ್ ಯಾವುದು? 8. ಅದನ್ನ ಇಲ್ಲಿ ಬರೀರಿ. ಇನ್ನು ಉಳಿದಿದ್ದೇನು? 4 ಇಲ್ಲಿ ಬರ್ಕೇಳ್ರಿ. 8 6 sides 48. 48 plus 4 52. 528. 33 into 4. 33 into 4. 4 3s are 12. 1. 4 3s are 12. 12 ಅಲ್ಲಿ ಏನ್ ಬರೀ ಫಸ್ಟ್ 2 ಬರಿಬೇಕು. ಮತ್ತೆ ಆ 2 ಬರ್ದು ಒಂದನ್ ಮೇಲ್ ಬರ್ಕೊಂತೀರಿ. 4 3s are 12 plus 1 13. I think now it is clear. ಮಲ್ಟಿಪ್ಲಿಕೇಶನ್ ನಿಮ್ಮ ಮಗುಗೆ ನಾನು ಗುಣ್ಯ ಗುಣಕ ಮಲ್ಟಿಪ್ಲಿಕೇಶನ್ ಅವೆಲ್ಲ ಯಾವುದೂ ಹೇಳಲ್ಲ. ಅದು ಅವನಿಗೆ ಬಂದಿರುತ್ತೆ. ಬಟ್ ಅವನಿಗೆ ಗುಣಿಸೋದೇ ಸ್ವಲ್ಪ ಸಮಸ್ಯೆ ಇರ್ತದೆ. ಯಾಕೆ ಹಿಂಗ್ ಮಾಡ್ಬೇಕು ಅನ್ನೋದು ತಲೆ ಒಳಗೆ ಬರ್ಲಿ ಅನ್ನೋದು ವಿಚಾರ. ಸೊ ನೋಡ್ರಿ, ಈಗ ನೋಡ್ರಿ 386 into 2 ಬಂತೀಗ. ಈ ಕಡೆ 3 ಡಿಜಿಟ್ಸ್ ತಗೊಂಡೆ, ಆ ಕಡೆ ಸಿಂಗಲ್ ಡಿಜಿಟ್ಸ್ ನಾನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಡಬಲ್ ಡಿಜಿಟ್ಗೆ ಹೋಗ್ತೀನಿ ನಾನು. ಸೊ 2 6 12. 12ಕ್ಕೆ 2 ಇಡಬೇಕು. 1 2 8 16. 16 1 17. ಅವಾಗ್ಲೇ 17 17 ಬರೀತಿದ್ರಿ. ಮುಂದೆ ಇನ್ನೊಂದು ಸಂಖ್ಯೆ ಇದೆ 17 ಬರ್ದ, 17ರಲ್ಲಿ 7 ಬರೀಬೇಕು. ಆ ಒಂದು ಇಲ್ಲಿ ಬರೀಬೇಕು. 2 3 6. 6ಕ್ಕೆ 1 ಸೇರಿಸಿದ್ರೆ 7. 772. 432 into 8. ನೋಡ್ರಿ, 8 2 16. 1 ಇದ್ರ ಮೇಲೆ ಬರ್ಕೊಳ್ರಿ. 8 3 24. 24ಕ್ಕೆ 1 ಸೇರಿಸಿ 25. 25 ಬರೀತಿದ್ದೆ, ಇದಿಲ್ಲದೆ ಇದ್ರೆ ಅವಾಗ 25ಕ್ಕೆ 5 ಬರ್ದ್ರಿ. ಇಲ್ಲಿ ಎಷ್ಟು ಉಳಿತು? 2 ಉಳಿತು. 8 4 32. 32ಕ್ಕೆ 2 ಸೇರಿಸಿದ್ರೆ 34. I think clear. One more example. 543 into 6. 543 into 6. 3 6 18. 1 ಬರೀ, ಈ ಕಡೆ ಬರೀಬೇಕು. ಈ ನಂಬರ್ ಕೆಳ ಬರೀಬೇಕು. ಇದು ಬರೀ 6 4 24 ಪ್ಲಸ್ 1 25 ಬರ್ದ್ಬಿಡ್ತಿದ್ದೆ 5 ಇಲ್ಲಿದ್ರೆ. ಅವಾಗ ಇನ್ನೊಂದು ಮುಂದಕ್ಕಿದೆ ಅಂದ್ರೆ ಆ 25 ನಲ್ಲಿ 5 ಅಷ್ಟೇ ಬರೀಬೇಕು. ಈ 2 ಇಲ್ಲಿ ಬರ್ಕೋಬೇಕು. 6 5 30. 30 ಪ್ಲಸ್ 2 32ನೇ ಬರೀಬೇಕು. ಬರೀ 2 ಬರೀತಿರೋ 3 ಮೇಲೆ ತಗೊಂತೀರ. ಸೊ ಇನ್ನೊಂದು ನಂಬರ್ ಇದಿದ್ರೆ 2 ಬಾರ್ದು 3 ಮುಂದಕ್ಕೆ ಇರ್ತಿದ್ವಿ. ಸೊ ಇಲ್ಲಿ ಮುಂದಕ್ಕೆ ಎಲ್ಲೂ ಮಲ್ಟಿಪ್ಲಿಕೇಶನ್ ಇಲ್ಲ. therefore I will write it as 32. Next 467 into 2. 2 7s 14. 14 ಅಲ್ಲಿ 4 ಇಲ್ಲಿ ಬರಿಬೇಕು. 1 ಇಲ್ಲಿ ಬರಿಬೇಕು. 2 6 12. 12 ಮಾಡಿದ್ರೆ ಅದ್ರ ಮೇಲೆ ಒಂದಿರೋದನ್ನ ಆಡ್ ಮಾಡಿ. ಸರ್ 13 ಬರಿಲ್ಲ ಸರ್. 13 ಬರಿಬೇಕಿತ್ತಪ್ಪ, ಮುಂದಕ್ಕಿದಾರಪ್ಪ. ಮುಂದಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ಆಡ್ ಮಾಡಿ ಎಷ್ಟು ಬರುತ್ತೋ ಅಲ್ಲಿ ಬರಿಬೇಕು. ಆ 13 ಅಲ್ಲಿ 3 ಬರ್ದ್ರೆ ಇಲ್ಲಿ 1 ಬಂತು. 2 4 8. 8 plus 1 9. 9 3 4. I think it is clear. ಡೌಟ್ಸ್ ಇದೆಯಾ? ಫೋನ್ ಮಾಡಿ ಕೇಳ್ಕೊಡ್ತೀನಿ ಇನ್ನೊಂದ್ಸಲ. ನೆಕ್ಸ್ಟ್ ಒನ್ 563 8 into 3. ಸಿಂಪಲ್ ಮಾಡೋಣ ಫಸ್ಟ್. ನನಗೆ ಕಾಂಪ್ಲೆಕ್ಸ್ ಹೋಗೋದು ದೊಡ್ಡ ಕೆಲಸ ಅಲ್ಲ. ಅಂದ್ರೆ ದೊಡ್ಡ ಪ್ರಾಬ್ಲಮ್ಸ್ ಹೋಗೋದು ದೊಡ್ಡದಲ್ಲ. ಫಸ್ಟ್ ಒಂದೇ ಮೆಟ್ಲಿಂದ ಹತ್ಕೊಂಡು ಹೋಗ್ಬೇಕು ನಾವು.
2 8s are 16. 2 8s are 16. 16 ಇಡಬಹುದು ಯಾವಾಗ ಮುಂದಕ್ಕೆ ನಂಬರ್ ಮಲ್ಟಿಪ್ಲೈ ಮಾಡೋದಿಲ್ಲ ಅಂದಾಗ, ಗುಣಿಸೋದಿಲ್ಲ ಅಂದಾಗ. ಆದ್ರೆ ಮುಂದಕ್ಕೆ ಇರೋದ್ರಿಂದ 16 ಅಲ್ಲಿ 6 ಇಲ್ಲಿ ಇಡಬೇಕು, 1 ಇಲ್ಲಿ ಇಡಬೇಕು. 2 6 12, 12 ಪ್ಲಸ್ 1 13. 13 ಬರಲ್ಲ ಸರ್, ಬರಿಬೇಕಿತ್ತು ಸರ್, ಮುಂದೊಬ್ರು ಇದಾರೆ ಸರ್, ಅದಕ್ಕೋಸ್ಕರ 13 ಅಲ್ಲಿ 3 ಇಲ್ಲಿ ಬರಿತೀನಿ, 1 ಇಲ್ಲಿ ಬರಿತೀನಿ. 2 5s are 10, 10 plus 1 11. 11 ಗೆ 11 ಬರೀಲೋ ಅಥವಾ 1 ಬರ್ಗ್ ಮುಂದಕ್ಕೆ 1 ಇಡ್ಲೋ? ಇಲ್ಲ ಸರ್, 11 ಗೆ 11 ಬರಿಬೇಕು, ಮುಂದೆ ಯಾರು ಮಲ್ಟಿಪ್ಲಿಕೇಶನ್ ಮಾಡಕ್ಕಿಲ್ಲ. ದಿಸ್ ಈಸ್ ಅಬೌಟ್ 11 11 36. ಐ ಥಿಂಕ್ ಎನಿ ಡೌಟ್ಸ್ ಇಲ್ಲ ಅನ್ಕೊಂಡಿದೀನಿ. ಕ್ಲೋಸ್ ಮಾಡ್ಬೋದಾ? ಇವತ್ತಿಗೆ ಇಷ್ಟು ಸಾಕು ಅನ್ಕೊಂಡಿದ್ದೀನಿ, ಯಾಕೆ ನಾಳೆಗೆ ಡಬಲ್ ಡಿಜಿಟ್ ತೋರಿಸ್ತೀನಿ. ಅಂದ್ರೆ ಮುಂದೆ 4 ಡಿಜಿಟ್ಸ್ ತೋರಿಸ್ತೀನಿ. ನಾನು ಅಷ್ಟಕ್ಕೆ ಬಿಡಲ್ಲ, ನಾನು ಒಂದು ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ಮುಂದೆ ಸಿಂಗಲ್ ಡಿಜಿಟ್ ಇಂದ 4 ಡಿಜಿಟ್ಸ್ ಹೆಂಗ್ ಮಲ್ಟಿಪ್ಲೈ ಮಾಡೋದು ಸಾಕು, 4 ಡಿಜಿಟ್ಸ್ ತನಕ ಸಾಕು. ಇಟ್ ಇಸ್ ಮೋರ್ ದನ್ ಸಫಿಷಿಯಂಟ್. ಮುಂದೆ ನೀವು ಹೋಗ್ತಾ ಹೋಗ್ತಾ ಕಲಿತೀರಿ. ಯಾಕಂದ್ರೆ ನಾನು ಇಲ್ಲೇ 6 ಡಿಜಿಟ್ಸ್ ತೋರಿಸ್ತಿದೆ, ನಿಮ್ಗೆ ಅದನ್ನ ಬಿಟ್ಬಿಡ್ತೀರಿ, ಅಯ್ಯೋ ಅಪ್ಪ ಅಷ್ಟಕ್ಕಂದ ಅಂತ. ಸೊ 3 ಡಿಜಿಟ್ಸ್ ಎನಫ್. 1 more 4 ಡಿಜಿಟ್ಸ್ ಸಿಂಗಲ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಲ್ಲಿ ಸಮಸ್ಯೆ ಆಗುತ್ತಂದ್ರೆ 2 7s are 14, 14 ಬರಬಾರ್ದು, 14 ಬರಿಬೇಕಿತ್ತು. ಆದ್ರೆ 2 7s are 14 ಬರಿಬೇಕಿತ್ತು. ಆದ್ರೆ ಇಲ್ಲಿ ಮುಂದೆ ಇರೋದ್ರಿಂದ 2 7s are 14, 1 ಅನ್ನ ಕ್ಯಾರಿ ಮಾಡಬೇಕು. 2 6s are 12, 1 ಅನ್ನ ಆಡ್ ಮಾಡಬೇಕು, 13. ಈ 13 ಗೆ 13 ಇಲ್ಲೇ ಬರಿಬೇಕಿತ್ತು. ಆದ್ರೆ ಮುಂದಕ್ಕೆ ಇನ್ನೊಂದು ನಂಬರ್ ಮಲ್ಟಿಪ್ಲೈ ಮಾಡೋದ್ರಿಂದ ಆ 1 ಇಲ್ಲಿ ಬರ್ಕೊಂಡೆ. 2 4s are 8 plus 1 9. 9 ಮುಂದೆ ಯಾವ್ದು ಇಲ್ಲ, ಅದಕ್ಕೆ ಲಾಸ್ಟ್. ಇಲ್ಲಿ ನೋಡ್ರಿ 2 8s are 16 ಬರಿಬೇಕಿತ್ತು ಸರ್, ಮುಂದಕ್ಕೆ ಮಲ್ಟಿಪ್ಲೈ ಮಾಡೋದು ಇದೆ ಕಣೋ, ಅದಕ್ಕೆ 16 ಅಲ್ಲಿ 6 ಅಷ್ಟೇ ಇಲ್ಲಿ ಬರಿಬೇಕು, 1 ಇಲ್ಲಿ ತೆಗೆಬೇಕು. 2 6s are 12 plus 1 13. ಮತ್ತೆ ಇನ್ನು ಮುಂದಕ್ಕೆ ಮಲ್ಟಿಪ್ಲೈ ಮಾಡೋದ್ರಿಂದ 13 ಅಲ್ಲಿ 3 ಇಲ್ಲಿ ಬರಿಬೇಕು, 1 ಇಲ್ಲಿ ಬರ್ಕೊಡ್ರಿ. 2 5s are 10 plus 1 11. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಸೊ ಗುಣಾಕಾರದ ಮಲ್ಟಿಪ್ಲಿಕೇಶನ್ ಬಗ್ಗೆ ಇನ್ನ ಹೆಚ್ಚಿನ ಪ್ರಾಬ್ಲಮ್ಸ್ ಅನ್ನ ಮತ್ತೆ ಮಾಡಿಸೋಣ. ಬಟ್ ನಮ್ ಜೊತೆಗೆ ಸದಾ ಕಾಂಟ್ಯಾಕ್ಟ್ ಅಲ್ಲಿ ಇರಲಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಯಾವ ಚಾನಲ್ ಹೆಸರೇನು? MBPL 74. ಓಕೆ, ಧನ್ಯವಾದಗಳು, ಬಾಯ್.